ನಾನ್ ನಿಮ್ ಮನೇಲಿ ಇಲ್ಲ. ಮಳೆ ಬೇರೆ ಬರ್ತಿದೆ, ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ. ಹಾ ಚಮೇಲಿ ಇರು, ಆದ್ರೆ ಚೆನ್ನಾಗಿಟ್ಕೋ. ಕಾಲು ಕಾಗೆ ಮೊದ್ಲಿದ್ದ ಇಲ್ಲಿ, ಅವನ್ನೆಲ್ಲ ಗಲೀಜ್ ಮಾಡಾಕಿದಾನೆ ಗೊತ್ತಾ. ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು. ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು. ಆಮೇಲೆ ಅದು ತಿರ್ಗಾ ದಪ್ಪ ಪಪಾಯ ಹತ್ರನೇ ಬರುತ್ತೆ. ಅಣ್ಣ ಅಣ್ಣ, ನನ್ನನ್ನು ಕೂಡ ನಿನ್ ಮನೆಗೆ ತಕೋ, ನಂಗೆ ತುಂಬಾ ಚಳಿ ಆಗ್ತಾ ಇದೆ. ಇಲ್ಲ ಕಾಲು, ನಿನ್ನಂಥವ್ರಿಗೆ ನನ್ನ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು. ಅದ್ರ ಮೇಲೆ ಚಮೇಲಿ ಮತ್ತೆ ಅವಳು ಮಗಳಿದ್ದಾರೆ, ಹಾಗಾಗಿ ಒಳಗೆ ಜಾಗನೂ ಇಲ್ಲ. ಕಾಲು ಕಾಗೆ ಇದನ್ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಮಳೆಗಾಲನೂ ಮುಗ್ದು ಹೋಗುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಕ್ಲೈಮೇಟು ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ 2 ಭಯಂಕರವಾದ ಹದ್ದು ಬರುತ್ತೆ. ಅದು ಎಲ್ಲಾನು ತಿಂತಿತ್ತು. ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು. ಅದು ತುಂಬಾ ಪಕ್ಷಿಗಳನ್ನ ಕೊಂದು ತಿಂತಾ ಇತ್ತು. ಇವಾಗದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು.